ಫ್ರೆಂಡ್ಸ್, ಇಲ್ಲಿ ನನ್ನ ಮೊಬೈಲನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ಸರ್ಚ್ ಬಾರಲ್ಲಿ ನಾನು ಇಲ್ಲಿ ಸರ್ಚ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಂತ ನೋಡ್ಬೋದು. ಯಾವುದೊಂದು ಆ್ಯಪ್ ಇಲ್ಲಿ ಕಾಣಿಸ್ತಿಲ್ಲ. ನಾನು ಇವಾಗ ವಾಟ್ಸಪ್ ಅಂತ ಇಲ್ಲಿ ಸರ್ಚ್ ಮಾಡ್ತೀನಿ. ನೋಡ್ಬೋದು ಯಾವುದೇ ಒಂದು ಇನ್ಸ್ಟಾಲ್ ಆಗಿರೋಂಥ ಆ್ಯಪ್ ಇಲ್ಲಿ ಕಾಣಿಸ್ತಿಲ್ಲ. ಬಟ್ ನಾನು ನೋಡ್ಬೋದು, ಇಲ್ಲಿ ನೋಡ್ಬೋದು ನನ್ನ ಹೋಮ್ ಸ್ಕ್ರೀನ್ ನೋಡಿದ್ರು ಕೂಡ ಇಲ್ಲಿ ಎಲ್ಲಿ ಕೂಡ ವಾಟ್ಸಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇಲ್ಲಿ ಕಾಣಿಸ್ತಿಲ್ಲ. ಇವಾಗ ನಾನು ಏನು ಮಾಡ್ತೀನಿ, ನನ್ನ ಆ ಡೈಲರನ್ನು ಓಪನ್ ಮಾಡ್ಕೊಳ್ತೀನಿ. ಇಲ್ಲಿ #0000# ನೋಡ್ಬೋದು. ಈ ಕೋಡನ್ನು ಹಾಕ್ತಿದ್ದಾಗೇ ಇವಾಗ ನೋಡ್ಬೋದು ಇನ್ಸ್ಟಾಗ್ರಾಮು ಮತ್ತು ವಾಟ್ಸಪ್ಪು ಎರಡು ಕೂಡ ಇಲ್ಲಿ ಹೈಡ್ ಆಗಿದೆ. ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲಲ್ಲಿ ಯಾವುದೇ ಮೊಬೈಲಲ್ಲಿ ಕೂಡ ಯಾವುದೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ದೇ ಸೀಕ್ರೆಟ್ ಅಪ್ಲಿಕೇಶನ್ನ ಹೈಡ್ ಮಾಡ್ಬೋದು. ವಾಟ್ಸಪ್ಪನ್ನು ಹೈಡ್ ಮಾಡ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಗ್ಯಾಲರಿ ಇರ್ಬೋದು, ಯಾವುದೆಲ್ಲ ಸೀಕ್ರೆಟ್ ಆದ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ರಿ ಅದನ್ನು ಈ ರೀತಿಯಾಗಿ ಹೈಡ್ ಮಾಡ್ಬೋದು. ಹೈಡ್ ಮಾಡಿದರೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ಇನ್ಸ್ಟಾಲ್ ಆಗಿದೆ ಅಂತಲೂ ಕೂಡ ಗೊತ್ತಾಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇದು ಎಲ್ಲಿ ಕೂಡ ಅದು ನಿಮಗೆ ಕಾಣಿಸಲ್ಲ. ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ನೀವು ನೋಡ್ಬೋದು ಸರ್ಚ್ ಬಾರಲ್ಲಿ ಇಲ್ಲಿ ವಾಟ್ಸಪ್ ಅಂತ ಸರ್ಚ್ ಮಾಡಿದ್ರು ಕೂಡ ಇಲ್ಲಿ ಬರಲ್ಲ, ಕಂಪ್ಲೀಟಾಗಿ ಹೈಡ್ ಆಗುತ್ತೆ. ಈ ರೀತಿಯಾಗಿ ನೀವು ಮಾಡ್ಬೋದು. ಇದನ್ನು ನೀವು ನಿಮ್ಮ ಫೋನಲ್ಲಿ ಯಾವ ಫೋನಲ್ಲಿ ಬೇಕಿದ್ರೂ ಮಾಡ್ಬೋದು. ಇದು ಎಲ್ಲ ಫೋನಲ್ಲಿ ಆಗುತ್ತೆ. ಜೊತೆಗೆ ಇದು ಯಾವುದೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡೋಂಥ ಅಗತ್ಯ ಇಲ್ಲ. ಫ್ರೆಂಡ್ಸ್, ಮೊದಲೇದಾಗಿ ವಿಡಿಯೋ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಲೈಕ್ ಮಾಡಿದ್ರೆ ಹೆಚ್ಚಿನ ವಿಡಿಯೋ ಮಾಡೋದು ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ಮೊಬೈಲನ್ನು ಯೂಸ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರು ನಿಮ್ಮ ಮೊಬೈಲ್ ನೇಮನ್ನು ಈ ರೀತಿಯಾಗಿ ಇಲ್ಲಿ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಇಲ್ಲಿ ಸೆಂಡ್ ಮಾಡಿ. ಅದೇ ರೀತಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏನಕ್ಕೆ ನಾವು ಯಾವುದೇ ಒಂದು ವೀಡಿಯೋ ಮಾಡಿದ್ರು ಕೂಡ 100% ವರ್ಕ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ನಿಮಗೆ ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಈ ರೀತಿಯಾಗಿ ಅಪ್ಲಿಕೇಶನ್ನ ಹೈಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ಮಾಡಿದರೆ ಫ್ರೆಂಡ್ಸ್ ನಿಮ್ಮಲ್ಲಿ ನೀವು ಯಾವುದೇ ಒಂದು ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ನೀವು ಏನೊಂದು ಪ್ರೈವೇಟ್ ಚಾಟ್ ಮಾಡ್ತಿರ್ತೀರಿ, ಟೆಲಿಗ್ರಾಮ್ ಇರ್ಬೋದು, ಬೇರೆಯವ್ರು ನೋಡಬಾರ್ದು ಅಂದ್ಕೊಂಡಿರ್ತೀರಿ. ಅವಾಗ ನೀವು ಸಿಂಪಲ್ಲಾಗಿ ಈ ಟ್ರಿಕ್ಕಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ದೇ ಒಂದು ಸೆಟ್ಟಿಂಗ್ ಮಾಡೋ ಮೂಲಕ ನಿಮ್ಮ ಡೈಲರ್ನಲ್ಲಿ ಅದನ್ನು ಹೈಡ್ ಮಾಡಿ ಇಟ್ಕೋಬೋದು. ಎನಿ ಟೈಮ್ ನೀವು ಬೇಕಿದ್ರೆ ಓಪನ್ ಮಾಡ್ಬೋದು, ಬೇರೆ ಯಾರಿಗೂ ಕೂಡ ಓಪನ್ ಮಾಡೋಕ್ಕಾಗಲ್ಲ. ಈ ರೀತಿ ಸೆಟ್ಟಿಂಗ್ ನೀವು ಯಾವ ರೀತಿ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದ ನಂತರ ಇಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಪ್ರೈವೇಸಿ ಅಂತ ಇರುತ್ತೆ, ಇಲ್ಲಾಂದರೆ ಖಾಲಿ ಪ್ರೈವೇಸಿ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರೈಟ್ ಸೈಡಲ್ಲಿ ಪ್ರೈವೇಸಿ ಅಂತ ಬರುತ್ತೆ ನೋಡ್ಬೋದು. ಇಲ್ಲಿ ಹೈಡ್ ಆ್ಯಪ್ಸ್ ಅಂತ ಆಪ್ಷನ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಸಿಂಪಲ್ಲಾಗಿ ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸರ್ಚ್ ಬಾರಲ್ಲಿ ಹೈಡ್ ಆ್ಯಪ್ಸ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಕೂಡ ಬರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಆ್ಯಪ್ ಲಾಕ್ ಕೂಡ ಇರುತ್ತೆ ನೋಡ್ಬೋದು. ನೀವು ಯಾವುದೇ ಅಪ್ಲಿಕೇಶನ್ ಬೇಕಿದ್ರೆ ಲಾಕ್ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ಅಪ್ಲಿಕೇಶನ್ನೇ ಹೈಡ್ ಮಾಡಬೇಕಂದ್ರೆ ಇಲ್ಲಿ ಹೈಡ್ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಮದು ಪ್ರೈವೇಸಿ ಪಾಸ್ವರ್ಡು ನೀವು ಇನ್ನೂ ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಯಾವುದೊಂದು 6 ಡಿಜಿಟ್ ಇರುವಂಥ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೋದು. ಇದು ನಿಮಗೆ ಈ ಸೆಟ್ಟಿಂಗನ್ನು ಚೇಂಜ್ ಮಾಡುವಾಗ ಬೇಕಾಗುತ್ತೆ. ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳಿ. ಪಾಸ್ವರ್ಡು ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ನಂತರ ಇವಾಗ ಈ ರೀತಿಯಾಗಿ ಪೇಜ್ ಬರುತ್ತೆ. ಇಲ್ಲಿ ನಿಮಗೆ ಇದನ್ನು ನೀವು ಯಾವ್ದು ಬೇಕಿದ್ರೂ ನೀವು ಲಾಕ್ ಮಾಡ್ಬೋದು. ನಾನು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಇವಾಗ ನೋಡ್ಬೋದು ನಾನು ವಾಟ್ಸಪ್ಪನ್ನು ಸೆಲೆಕ್ಟ್ ಮಾಡ್ತೀನಿ. ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ತಾ ಹೋದ್ರೆ ಆಯಿತು. ನಂತರ ನಾನು ಇವಾಗ ಇನ್ಸ್ಟಾಗ್ರಾಮ್ ಸೆಲೆಕ್ಟ್ ಮಾಡ್ತೀನಿ. ಈ ರೀತಿಯಾಗಿ ನೀವು ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಈ ರೀತಿಯಾಗಿ ನೀವು ಫೇಸ್ಬುಕ್ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ಈ ರೀತಿಯಾಗಿ ಯಾವ್ದು ಬೇಕಿದ್ದು ಈ ರೀತಿ ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ 3 ಅಪ್ಲಿಕೇಶನ್ ಸೆಲೆಕ್ಟ್ ಮಾಡಿದ್ದೀನಿ. ಇದು ಇವಾಗ ಹೈಡ್ ಆಗಿದೆ. ನಂತರ ನೆಕ್ಸ್ಟ್ ನೀವು ಇಲ್ಲಿ ಪಾಸ್ವರ್ಡನ್ನು ಬೇಕಿದ್ರೆ ಯಾವ್ದು ಬೇಕು ಸೆಟ್ ಮಾಡ್ಕೋಬೋದು. ಈ ರೀತಿಯಾಗಿ ಹೈಡ್ ಮಾಡ್ತಿರುವಾಗ ನಿಮಗೆ ಪಾಸ್ವರ್ಡ್ ಸೆಟ್ ಮಾಡೋಕ್ಕೆ ಕೇಳುತ್ತೆ. ಇಲ್ಲ ಅಂತ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ಟಾಪಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ಚೇಂಜ್ ಆಕ್ಸೆಸ್ ಕೋಡ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ ನಿಮಗೆ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಮಾಡುವಾಗ ಕೋಡ್ ನಿಮ್ಗೆ ಡೈರೆಕ್ಟಾಗಿ ಕೇಳುತ್ತೆ. ನಾನು ಇಲ್ಲ ಅಂತ ಹೇಳಿದ್ರೆ ನೀವು ಈ ರೀತಿಯಾಗಿ ಹೋಗಿ ಅಲ್ಲಿ ಚೇಂಜ್ ಕೂಡ ಮಾಡ್ಕೋಬೋದು. ಕೋಡ್ ಯಾವ ರೀತಿ ಸೆಟ್ ಮಾಡಬೇಕಂತ ಹೇಳಿದ್ರೆ ಇದೇ ಕೋಡನ್ನು ನೀವು ಡೈಲರಲ್ಲಿ ಹಾಕಿದಾಗ ಮಾತ್ರ ಇದು ಓಪನ್ ಆಗುತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಹ್ಯಾಶ್ ಇಡಬೇಕಾಗುತ್ತೆ. ನಂತರ ನೀವು ಇಲ್ಲಿ ಯಾವುದೇ ಒಂದು ಕೋಡ್ ಇಡ್ಬೋದು. ನಾನು ಇವಾಗ ಹ್ಯಾಶ್ ಇಟ್ಟಿದ್ದೀನಿ. ನಂತರ ಇಲ್ಲಿ ಇವಾಗ 777 ಇಟ್ಟಿದ್ದೀನಿ. ನಂತರ ಮತ್ತೆ ಇವಾಗ ಹ್ಯಾಶ್ ಇಡಬೇಕಾಗುತ್ತೆ. ಯಾವುದೇ ಕೋಡ್ ಸೆಟ್ ಮಾಡಿದ್ರು ಕೂಡ ಇಲ್ಲಿ ಫಸ್ಟಲ್ಲಿ ಮತ್ತು ಲಾಸ್ಟಲ್ಲಿ ಹ್ಯಾಶ್ ಬಟನ್ ಇರಬೇಕಾಗುತ್ತೆ. ಈ ರೀತಿಯಾಗಿ ನೋಡ್ಬೋದು ಈ ಕೋಡ್ ಸೆಟ್ ಆಗಿದೆ. ಇವಾಗ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಈ ಕೋಡ್ ಸೆಟ್ ಆಗಿದೆ. ನಾನು ಇವಾಗ ನೋಡ್ಬೋದು ಇಲ್ಲಿ ಇನ್ಸ್ಟಾಗ್ರಾಮ್ ಸರ್ಚ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಇವಾಗ ನೋಡ್ಬೋದು ಇಲ್ಲಿ ಹೈಡ್ ಆಗಿದೆ, ಬರ್ತಿಲ್ಲ. ನಾನು ಇವಾಗ ಡೈಲರಿಗೆ ಹೋಗ್ತೀನಿ. ಡೈಲರಿಗೆ ಹೋಗಿ ಇವಾಗ ಆ ಕೋಡನ್ನು ಹಾಕ್ತೀನಿ #7777. ಇವಾಗ ನೋಡ್ಬೋದು ನಾನು ಹೈಡ್ ಮಾಡಿರುವಂಥ ಫೋಟೋಸು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಈ ರೀತಿಯಾಗಿ ಇಲ್ಲಿ ಬರುತ್ತೆ. ಇಲ್ಲಿ ನೀವು ಅದನ್ನು ಓಪನ್ ಮಾಡಿಬಿಟ್ಟು ನೀವು ಮಾತ್ರ ನೋಡ್ಬೋದು, ಬೇರೆ ಯಾರಿಗೂ ಕೂಡ ಗೊತ್ತಾಗಲ್ಲ. ಈ ಸೆಟ್ಟಿಂಗನ್ನು ಆಫ್ ಮಾಡಬೇಕು ಅಥವಾ ಅಪ್ಲಿಕೇಶನನ್ನು ಮತ್ತೆ ನೀವು ರಿಮೂವ್ ಮಾಡಬೇಕು ಲಿಸ್ಟಿಂದ ಅಂತ ಹೇಳಿದ್ರೆ ಮತ್ತೆ ನೀವು ಅದೇ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಹೈಡ್ ಆ್ಯಪ್ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಇಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಪ್ರೈವೇಸಿ ಕೋಡ್ ಹಾಕಿರ್ತೀರಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಈ ರೀತಿಯಾಗಿ ನೀವು ಇಲ್ಲಿ ಒಂದೊಂದು ಅಪ್ಲಿಕೇಶನ್ ಈ ರೀತಿಯಾಗಿ ನೀವು ಅನ್ಲಾಕ್ ಮಾಡ್ಕೋಬೋದು. ಈ ರೀತಿಯಾಗಿ ನೋಡ್ಬೋದು. ಈ ರೀತಿಯಾಗಿ ನಾನಿಲ್ಲಿ ಸೆಲೆಕ್ಟ್ ಮಾಡಿ ಆಫ್ ಮಾಡಿದ್ದೀನಿ. ಇವಾಗ ನೋಡ್ಬೋದು ನಾನು ಇವಾಗ ಇಲ್ಲಿ ಸರ್ಚ್ ಮಾಡ್ತೀನಿ, ವಾಟ್ಸಪ್ಪನ್ನು ಸರ್ಚ್ ಮಾಡ್ತೀನಿ. ನೋಡ್ಬೋದು ಇವಾಗ ವಾಟ್ಸಪ್ ಬಂದಿದೆ. ಅದೇ ರೀತಿಯಲ್ಲಿ ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡ್ತೀನಿ. ಇವಾಗ ಡೈರೆಕ್ಟಾಗಿ ನೋಡ್ಬೋದು ಇನ್ಸ್ಟಾಗ್ರಾಮ್ ಕೂಡ ಬಂದಿದೆ. ಈ ರೀತಿಯಾಗಿ ನೀವು ಯಾವುದೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ದೇ ನಿಮ್ಮ ಮೊಬೈಲಲ್ಲಿ ನಿಮ್ಮ ಸೀಕ್ರೆಟ್ ಅಪ್ಲಿಕೇಶನ್ನ ಹೈಡ್ ಮಾಡ್ಬೋದು. ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಈ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.